ಹಲೋ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಇಂಗ್ಲಿಷ್ ಟೀಚರ್ ಎಂ.ಎ. ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾವು ಈ ವಿಡಿಯೋದಲ್ಲಿ 7ನೇ ತರಗತಿಯ 2ನೇ ಪಾಠ ಆದಂತಹ ಅವಾಯ್ಡ್ ಪ್ಲಾಸ್ಟಿಕ್ಸ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ನೀವು ಇದುವರೆಗೆ ನನ್ನ ಈಜಿ ಕ್ಲಾಸಸ್ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ನೀವು ನನ್ನ ಎಲ್ಲ ವಿಡಿಯೋಸ್ಗಳನ್ನು ಯೂಟ್ಯೂಬ್ ಚಾನೆಲ್ ಈಜಿ ಕ್ಲಾಸಸ್ದಲ್ಲಿ ನೋಡಬಹುದು. ನನ್ನ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಯಿನ್ ಆಗಬೇಕೆಂದಿದ್ದರೆ ನನ್ನ ಫೇಸ್ಬುಕ್ ಐ ಡಿಯನ್ನು ಸಹ ಫಾಲೋ ಮಾಡಬಹುದು. ಇಲ್ಲಿ ನನ್ನ ಎಲ್ಲ ವಿಡಿಯೋಸ್ಗಳ ಅಪ್ಡೇಟ್ಗಳನ್ನು ನೀವು ಪಡಿಬಹುದು. ವಿದ್ಯಾರ್ಥಿಗಳೇ, ನಾವು ಪಾಠವನ್ನು ನೋಡೋದಕ್ಕಿಂತ ಮುಂಚೆ ನನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಹೋಮ್ವರ್ಕನ್ನು ಕೊಟ್ಟಿದ್ದೆ. ಅದು ಏನಂತಂದ್ರೆ, ನಾನು ನಿಮಗೆ ಕೆಲವೊಂದಿಷ್ಟು ಚಿತ್ರಗಳನ್ನು ತೋರಿಸಿದ್ದೆ. ಅದು ನಿಮ್ಮ ಪುಸ್ತಕದ 21ನೇ ಪುಟದಲ್ಲಿದೆ. ಆ ಚಿತ್ರಗಳಲ್ಲಿ ನಿಮಗೆ ಯಾವುದಿಷ್ಟ ಆಗುತ್ತದೆಯೋ ಆ ಚಿತ್ರಕ್ಕೆ ನೀವು ರೌಂಡ್ ಹಾಕಬೇಕು. ಆಮೇಲೆ ಅದು ಏಕೆ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ನಿಮಗೆ ಬರೀಲಿಕ್ಕೆ ನಾನು ಹೇಳಿದ್ದೆ. ಸೊ ಎಲ್ಲರೂ ಬರೆದಿರ್ತೀರಾ ಅಂತ ಹೇಳಿ ಭಾವಿಸ್ತೇನೆ. ಈಗ ಇದರ ಅರ್ಥ ಏನು ಅಂತಂದರೆ, ಈ ಚಿತ್ರಗಳನ್ನ ಕೊಟ್ಟು ನಿಮಗೆ ಆಗಿರ್ತಕ್ಕಂಥ ಇಷ್ಟ ಚಿತ್ರವನ್ನು ರೌಂಡ್ ಹಾಕಲಿಕ್ಕೆ ಯಾಕೆ ಹೇಳ್ಯಾರಪ್ಪ ಅನ್ನೋದನ್ನು ಸ್ವಲ್ಪ ನೋಡಿ ನಾವು ಮುಂದಿನ ಪಾಠಕ್ಕೆ ಹೋಗೋಣ. ಇಲ್ಲಿ ಇದರ ಅರ್ಥ ಏನಪ್ಪ ಅಂತಂದರೆ, ಇಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳಿಂದ ಮಾಡಿರ್ತಕ್ಕಂತಹ ವಸ್ತುಗಳನ್ನು ಇವೆ. ಆಮೇಲೆ ಕೆಲವೊಂದಿಷ್ಟು ನೈಸರ್ಗಿಕವಾಗಿ ನಮಗೆ ದೊರೆಯುವಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ಸಹ ಇವೆ. ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ನಾವು ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳು, ಆಮೇಲೆ ಅದು ನಮ್ಮ ಪರಿಸರಕ್ಕೆ ಉತ್ತಮವಾಗಿರ್ತಕ್ಕಂತಹ ವಸ್ತು ಆಗಿರಬೇಕು. ಅಂತಹ ವಸ್ತುಗಳನ್ನು ನಾವು ಏನು ಮಾಡಬೇಕಿಲ್ಲಿ ಉಪಯೋಗಿಸಬೇಕು. ಈಗ ಉದಾಹರಣೆಗೆ ಅರ್ಥನ್ ಪಾಟ್ ಇದೆ. ಇಲ್ಲಿ ಮಣ್ಣಿನ ರಾಡಿಯಿಂದ ಮಾಡಿರ್ತಕ್ಕಂಥ ಒಂದು ಗಡಿಗೆ ಇದೆ. ಇದು ನಮ್ಮ ಪರಿಸರಕ್ಕೂ ಇದೆ. ಆಮೇಲೆ ನಮಗೆ ಯೂಸ್ ಮಾಡಲಿಕ್ಕೂ ಬಹಳ ಈಸಿ ಆಗಿರ್ತಕ್ಕಂತಹ ಒಂದು ಪಾತ್ರೆಯಾಗಿದೆ. ಅದೇ ರೀತಿ ಲೀಫ್ ಪ್ಲೇಟ್ಸ್ಗಳನ್ನು ಬಳಸಬೇಕು. ನಾವು ಬಹಳಷ್ಟು ಏನು ಮಾಡ್ತೀವಪ್ಪ ಅಂತಂದ್ರೆ, ಪ್ಲಾಸ್ಟಿಕ್ ಪ್ಲೇಟ್ಸ್ಗಳನ್ನು ಬಳಸ್ತೀವಿ. ಪ್ಲಾಸ್ಟಿಕ್ ಪ್ಲೇಟ್ಸ್ಗಳು ಹಾಳಾದವು ಅಂತಂದ್ರೆ ನಾವು ಅದನ್ನು ಅದೇ ರೀತಿ ನಾವೇನು ಮಾಡಿಬಿಡ್ತೀವಿ, ಆ ಪ್ಲಾಸ್ಟಿಕ್ ಪ್ಲೇಟ್ಸ್ಗಳನ್ನು ಒಗೆದು ಬಿಡ್ತೀವಿ. ಒಗೆದ್ವಿ ಅಂತಂದ್ರೆ ಅವುಗಳು ಬೇಗನೆ ಮಣ್ಣಿನಲ್ಲಿ ಕರಗುವುದಿಲ್ಲ. ಆದ್ದರಿಂದ ಅದು ನಮ್ಮ ಮಣ್ಣಿನ ಒಂದು ಫಲವತ್ತತೆಯನ್ನು ಕಡಿಮೆ ಮಾಡ್ತೈತಿ. ಆಮೇಲೆ ನಮ್ಮ ಪರಿಸರಕ್ಕೆ ಮಾಲಿನ್ಯವನ್ನುಂಟು ಮಾಡ್ತೈತಿ. ಆದ್ದರಿಂದ ನಾವು ಈ ರೀತಿ ಇರ್ತಕ್ಕಂತಹ ಪ್ಲಾಸ್ಟಿಕ್ ಮಟೀರಿಯಲ್ಸ್ಗಳನ್ನು ಯೂಸ್ ಮಾಡೋದನ್ನು ಬಿಟ್ಟು ನಮಗೆ ನೈಸರ್ಗಿಕವಾಗಿರ್ತಕ್ಕಂತಹ ದೊರೆಯುವಂತಹ ಪ್ಲೇಟ್ಸ್ಗಳನ್ನು ನಾವು ತಯಾರು ಮಾಡಿ, ಎಲೆಗಳಿಂದ ತಯಾರು ಮಾಡಿರ್ತಕ್ಕಂತಹ ಪ್ಲೇಟ್ಗಳನ್ನು ಉಪಯೋಗಿಸಬೇಕು. ಆಮೇಲೆ ಅದೇ ರೀತಿ ಪ್ಲಾಸ್ಟಿಕ್ಸ್ ಚೀಲಗಳನ್ನು ಉಪಯೋಗಿಸೋದಕ್ಕಿಂತ ಬೆಟರ್ ಯಾವುದಪ್ಪ ಅಂತಂದ್ರೆ, ಕ್ಲೋತ್ದಿಂದ, ಬಟ್ಟೆಯಿಂದ ತಯಾರಿಸಿರ್ತಕ್ಕಂತಹ ಬ್ಯಾಗ್ಗಳನ್ನು ಯೂಸ್ ಮಾಡಬೇಕು. ಪ್ಲಾಸ್ಟಿಕ್ ನಾವು ಯೂಸ್ ಮಾಡಿದ್ವಿ ಅಂತಂದ್ರೆ ಅದು ಮಣ್ಣಿನಲ್ಲಿ ಬೇಗನೆ ಕೊಳೆಯೋದಿಲ್ಲ. ಅದೇ ರೀತಿ ಇಲ್ಲಿ ಐವರಿ ನೆಕ್ಲೆಸ್ ಇದಾವೆ. ನೈಸರ್ಗಿಕವಾಗಿ ನಮಗೆ ಸಿಗುವಂತಹ ಕೆಲವೊಂದಿಷ್ಟು ವಸ್ತುಗಳು ಇದಾವೆ. ಅವುಗಳಿಂದ ತಯಾರಿಸಿರ್ತಕ್ಕಂಥ ಒಂದು ನೆಕ್ಲೆಸ್ ಇದೆ. ಅವುಗಳನ್ನು ಸಹ ನಾವು ಯೂಸ್ ಮಾಡಬೇಕು. ಈಗ ಕ್ರೊಕೊಡೈಲ್ ಸ್ಕಿನ್ದಿಂದ ಮಾಡಿರ್ತಕ್ಕಂತಹ ಬೆಲ್ಟ್ ಇದೆ. ಸ್ನೇಕ್ ಸ್ಕಿನ್ದಿಂದ ಮಾಡಿರ್ತಕ್ಕಂತಹ ಬ್ಯಾಗ್ ಇದೆ. ಇವುಗಳನ್ನ ನಾವು ಯೂಸ್ ಮಾಡಕತ್ತೀವಿ ಅಂತಂದ್ರೆ, ಸ್ನೇಕ್ಸ್ ಸ್ಕಿನ್ದಿಂದ ಮಾಡಿರ್ತಕ್ಕಂಥ ಬ್ಯಾಗ್ ಯೂಸ್ ಮಾಡಕತ್ತೀವಿ ಅಂತಂದ್ರೆ ಅದ್ರ ಬೇಡಿಕೆ ಹೆಚ್ಚಾಗ್ತೈತಿ. ಬೇಡಿಕೆ ಹೆಚ್ಚಾದಾಗ ಪ್ರೊಡಕ್ಷನ್ ಮಾಡುವವರು ಅಂತಹ ಬ್ಯಾಗ್ಗಳನ್ನು ತಯಾರು ಮಾಡುವವರು ಏನು ಮಾಡ್ತಾರೋ, ಅವುಗಳನ್ನ ಕೊಂದು ಏನು ಮಾಡ್ತಾರೆ, ಬ್ಯಾಗ್ಗಳನ್ನು ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಾವು ಏನಪ್ಪ ಅಂತಂದ್ರೆ, ಸ್ನೇಕ್ಸ್ಗಳ ಒಂದು ಪರಿಸರವನ್ನು, ಆಮೇಲೆ ಸ್ನೇಕ್ಸ್ ಒಂದು ಪ್ರಜಾತಿಯನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಕ್ರೊಕೊಡೈಲ್ನು ಸಹ ಅದೇ ರೀತಿ ಇರ್ತೈತಿ. ನಾವು ಅವುಗಳನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಿದ್ದೀವಿ ಅಂತಂದ್ರೆ ಪ್ರೊಡಕ್ಷನ್ನು ಆಗೋದಿಲ್ಲ. ಅಂತಂದ್ರೆ ಅದು ಉತ್ಪಾದನೆ ಅವರು ಮಾಡೋಕ್ಕೆ ಹೋಗಂಗಿಲ್ಲ. ಸೊ ಈ ರೀತಿ ಇರ್ತಕ್ಕಂಥ ಇಲ್ಲಿ ಬನಾನಾ ಲೀವ್ಸ್ನು ಇದಾವೆ. ಇವುಗಳನ್ನು ಸಹ ನಾವು ಏನು ಮಾಡಬೇಕು, ನಮ್ಮ ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸ್ಬೇಕು. ಆಮೇಲೆ ಜೂಟ್ ಮ್ಯಾಟ್ಗಳಿದಾವೆ, ಸೆಣಬಿನ ಮ್ಯಾಟ್ಗಳಿದಾವೆ. ಅವುಗಳನ್ನು ನಾವು ಯೂಸ್ ಮಾಡಬೇಕು. ಆದಷ್ಟು ಏನು ಮಾಡಬೇಕು, ನಾವು ಪ್ಲಾಸ್ಟಿಕ್ದಿಂದ ತಯಾರಿಸಿರ್ತಕ್ಕಂತಹ ವಸ್ತುಗಳನ್ನು ಅವಾಯ್ಡ್ ಮಾಡಬೇಕು. ಅವುಗಳನ್ನು ಉಪಯೋಗಿಸೋದನ್ನು ನಿಲ್ಲಿಸಬೇಕು. ಇದರ ಜೊತೆಗೇ ನಾನು ನಮ್ಮ ಒಂದು ಹಿಂದಿನ ವಿಡಿಯೋದಲ್ಲಿ ಮಣ್ಣಿನಿಂದ ಮತ್ತು ಏನೇನು ತಯಾರಿಸಬಹುದು ಅನ್ನೋದನ್ನು ಸಹ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಈಗಿನ ದಿನಮಾನಗಳಲ್ಲಿ ಜೂಟ್ ಬ್ಯಾಗ್, ಸೆಣಬಿನಿಂದ ತಯಾರಿಸಿರ್ತಕ್ಕಂತಹ ಚೀಲ ಬಹಳಷ್ಟು ಡಿಮಾಂಡ್ದಲ್ಲಿ ಯಾಕೈತಿ, ಬಹಳಷ್ಟು ಬೇಡಿಕೆ ಯಾಕೈತಿ ಅನ್ನೋದನ್ನು ಸಹ ನಾವು ಇದರ ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ನಾವು ಅವಾಯ್ಡ್ ಪ್ಲಾಸ್ಟಿಕ್ಸ್ ಪಾಠದ ಕಡೆ ಹೋಗೋಣ. Now dear students, I am going to read this lesson and you should point out where I am reading in textbook.
ಓಕೆ, ನೀವು ಎಲ್ಲರೂ ಟೆಕ್ಸ್ಟ್ ಬುಕ್ಕನ್ನು ತೆಗೀರಿ. ಟೆಕ್ಸ್ಟ್ ಬುಕ್ದಲ್ಲಿ 22ನೇ ಪೇಜ್ ತೆಗೀರಿ. ಅಲ್ಲಿ ಆ ಪಾಠದಲ್ಲಿ ನಾನು ಎಲ್ಲೆಲ್ಲಿ ಓದ್ಕೊತ ಹೋಗ್ತೀನಿ ಅಲ್ಲಿ ನೀವು ನಿಮ್ಮ ಪುಸ್ತಕದಲ್ಲಿ ಪಾಯಿಂಟ್ ಮಾಡ್ಕೊತ, ನಿಮ್ಮ ಬೆರಳಿನಿಂದ ಪಾಯಿಂಟ್ ಮಾಡ್ಕೊತ ನೋಡ್ಕೊತ ಹೋಗ್ರಿ. ಓಕೆ, ಸೊ ಲೆಟ್ಸ್ ಬಿಗಿನ್. It is time to say no to plastic. Plastic is not a strange product to anyone. It is everywhere in the present world and it has become a part of our life. Alexander Parks created the first man-made plastic. He demonstrated it in an international exhibition in London. He named it as Parks sign. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾ ನೋಡ್ರಿ ವಿದ್ಯಾರ್ಥಿಗಳೇ. ದ ಕಾಮನ್ ಆ್ಯಂಡ್ ವೈಡ್ ಯೂಸ್ ಆಫ್ ಪ್ಲಾಸ್ಟಿಕ್ ಈಸ್ ಮೇನ್ಲಿ ಬಿಕಾಸ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್, ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಇಟ್ ಈಸ್ ಈಸಿ ಟು ಮೇಕ್. ದಿಸ್ ಸಬ್ಸ್ಟ್ಯಾನ್ಸ್ ಕ್ಯಾನ್ ಬಿ ಮೌಲ್ಡೆಡ್ ಇನ್ ಟು ಎನಿ ಫಾರ್ಮ್ ಬೈ heating and it can be retained in that particular form when cooled. It can be made into thin and light material which is now widely used to make hard and disposable carry bags or packing materials. Next ಮೂರನೇ ಪ್ಯಾರಾಗ್ರಾಫ್ ನೋಡ್ರಿ ಎಲ್ಲ ವಿದ್ಯಾರ್ಥಿಗಳೇ. These qualities cause threat to the environment as it is cheap and easily available. People dispose plastic everywhere. Plastic stays on the earth's surface for many centuries as it is long lasting and is impossible to decompose. It ultimately causes enormous environmental hazards. Due to migration, plastic pollution is highly concentrated in big cities. When these are thrown after use, they remain in the soil in the same form as they are non-biodegradable. ವಿದ್ಯಾರ್ಥಿಗಳೇ, ಎಲ್ಲರೂ ನಾವು ಏನು ಮಾಡಿದ್ವಿ, ಈಗ ಪಾಠವನ್ನು ಓದಿದ್ವಿ. ನೀವು ಸಹ ಏನು ಮಾಡಿದ್ರಿ, ಪಾಠವನ್ನು ಓದಿದ್ದನ್ನು ಪುಸ್ತಕದಲ್ಲಿ ಪಾಯಿಂಟ್ ಮಾಡ್ಕೊತ ಹೋದ್ರಿ. ಈಗ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಪಾಸ್ ಮಾಡಿ ಎಲ್ಲರೂ ಏನು ಮಾಡಿರಿ, ಮನಸ್ಸಿನಲ್ಲಿ ಒಂದು ಸಲ ಈ ಪಾಠವನ್ನು ನಾನು ಎಲ್ಲಿವರೆಗೆ ಓದೀನಿ ಅಲ್ಲಿವರೆಗೆ ಓದ್ರಿ. ಅಂತಂದ್ರೆ 3ನೇ ಪ್ಯಾರಾಗ್ರಾಫ್ವರೆಗೆ ಓದ್ರಿ. ಓಕೆ ವಿದ್ಯಾರ್ಥಿಗಳೇ, ಎಲ್ಲರೂ ಪಾಠವನ್ನು ಓದಿರ್ತೀರಾ ಅಂತೇಳಿ ಭಾವಿಸ್ತೀನಿ. ಈಗ ಮುಂದಿನ ಪಾಯಿಂಟ್ ಆದಂತಹ ನ್ಯೂ ವರ್ಡ್ಸ್ಗಳನ್ನು ನೋಡೋಣ. ಈ ಪಾಠದಲ್ಲಿ ಬಹಳಷ್ಟು ನ್ಯೂ ವರ್ಡ್ಸ್ಗಳಿದಾವು. ಆಮೇಲೆ ಅವುಗಳ ಅರ್ಥವನ್ನು ತಿಳ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿದೆ. ಒಂದನೇದು ಸ್ಟ್ರೇಂಜ್ ಇದೆ. ಸ್ಟ್ರೇಂಜ್ ಅಂತಂದರೆ ಅಪರಿಚಿತ. ಸ್ಟ್ರೇಂಜ್ ಅಂತಂದರೆ ಅಪರಿಚಿತ. ಆಮೇಲೆ ಫ್ಯಾಮಿಲಿಯರ್ ಅಂತಂದರೆ ಏನು, ಪರಿಚಿತ. ಫ್ಯಾಮಿಲಿಯರ್ ಅಂತಂದರೆ ಪರಿಚಿತ, ಸ್ಟ್ರೇಂಜ್ ಅಂತಂದರೆ ಅಪರಿಚಿತ. ನೆಕ್ಸ್ಟ್ ಪ್ರಾಡಕ್ಟ್ ಅಂತಂದರೆ ವಸ್ತು. ನೆಕ್ಸ್ಟ್ ಕ್ರಿಯೇಟ್ ಅಂತಂದರೆ ತಯಾರಿಸು. ಡಿಮಾನ್ಸ್ಟ್ರೇಟ್ ಪ್ರದರ್ಶಿಸು. ಎಕ್ಸಿಬಿಷನ್ ಅಂತಂದರೆ ಪ್ರದರ್ಶನ ಮಾಡೋದು. ನೆಕ್ಸ್ಟ್ ಕಾಮನ್ ಸಾಮಾನ್ಯವಾಗಿ. ವೈಡ್ ಅಂದರೆ ಹೆಚ್ಚು. ಇನ್ಎಕ್ಸ್ಪೆನ್ಸಿವ್ ಅಂತಂದ್ರೆ ಕಡಿಮೆ ವೆಚ್ಚದಾಯಕ, ಅಂದರೆ ಕಡಿಮೆ ರೊಕ್ಕದಿಂದ ಬರುವಂತಹ ವಸ್ತು ಇನ್ಎಕ್ಸ್ಪೆನ್ಸಿವ್ ಅಂತ ಹೇಳ್ತೇವೆ. ಎಕ್ಸ್ಪೆನ್ಸಿವ್ ಅಂತಂದ್ರೆ ಹೆಚ್ಚು ದುಡ್ಡಿನಿಂದ ಖರೀದಿ ಮಾಡ್ತೇವಲ್ಲ, ಅದು ಎಕ್ಸ್ಪೆನ್ಸಿವ್. ಓಕೆ, ನೆಕ್ಸ್ಟ್ ಲಾಂಗ್ ಲಾಸ್ಟಿಂಗ್ ಅಂತಂದ್ರೆ ದೀರ್ಘಾವಧಿ, ಅಂತಂದರೆ ಬಹಳ ವರ್ಷದವರೆಗೆ ಇರುವುದು. ನೆಕ್ಸ್ಟ್ ಸಬ್ಸ್ಟ್ಯಾನ್ಸ್ ಅಂತಂದರೆ ಇದು ಒಂದು ವಸ್ತು. ನೆಕ್ಸ್ಟ್ ಮೌಲ್ಡ್ ಅಂತಂದರೆ ರೂಪ ನೀಡುವುದು, ಆಕಾರ ನೀಡುವುದಕ್ಕೆ ಮೌಲ್ಡ್ ಅಂತೀವಿ. ನೆಕ್ಸ್ಟ್ ಪರ್ಟಿಕ್ಯುಲರ್ ಅಂತಂದರೆ ನಿರ್ದಿಷ್ಟವಾಗಿದ್ದು. ನೆಕ್ಸ್ಟ್ ಮಟೀರಿಯಲ್ ವಸ್ತು. ಡಿಸ್ಪೋಸೇಬಲ್ ಅಂತಂದರೆ ಒಂದು ಸಲ ಉಪಯೋಗಿಸಿ ಎಸೆಯೋದು, ಅಂತಂದರೆ ಒಂದು ವಸ್ತುವನ್ನು ಉಪಯೋಗಿಸಿ ಅದನ್ನು ಎಲ್ಲಿ ಬೇಕಾದಲ್ಲಿ ಎಸೆಯೋದಕ್ಕೆ ಡಿಸ್ಪೋಸೇಬಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತೀವಿ, ಅದನ್ನು ಎಲ್ಲಿ ಬೇಕಾದಲ್ಲಿ ಡಿಸ್ಪೋಸ್ ಮಾಡ್ತೀವಿ, ಅಂತಂದರೆ ಎಲ್ಲಿ ಬೇಕಾದಲ್ಲಿ ಎಸಿತೀವಿ. ನೆಕ್ಸ್ಟ್ ಥ್ರೆಟ್ ಅಂತಂದರೆ ಅಪಾಯ, ಅಂದರೆ ಡೇಂಜರ್. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಅಂತಂದರೆ ಪರಿಸರ. ಅವೈಲೇಬಲ್ ಅಂತಂದರೆ ಲಭ್ಯವಿರುವುದು ಅಥವಾ ಲಭ್ಯವಿದೆ. ನೆಕ್ಸ್ಟ್ ಸ್ಟೇ ಅಂತಂದರೆ ಇರುವುದು. ನೆಕ್ಸ್ಟ್ ಸೆಂಚುರಿ 100 ವರ್ಷಕ್ಕೆ ಏನು ಹೇಳ್ತೀವಿ ನಾವು, ಸೆಂಚುರಿ ಹೇಳ್ತೀವಿ. ಡಿಕಾಂಪೋಸ್ ಅಂತಂದರೆ ಕೊಳೆಯುವ. ಅಲ್ಟಿಮೇಟ್ ಅಂತಿಮ. ನೆಕ್ಸ್ಟ್ ಎನಾರ್ಮಸ್ ಅತಿ ದೊಡ್ಡ ಅಥವಾ ಭಯಂಕರ. ಹಜಾರ್ಡ್ಸ್ ಅಂತಂದರೆ ಅಪಾಯಗಳು, ಅಪಾಯಕಾರಿ. ನೆಕ್ಸ್ಟ್
ಮೈಗ್ರೇಷನ್ ಅಂತಂದ್ರೆ ವಲಸೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ನಾವು ವಲಸೆ ಅಂತೇವಿ. ಪೊಲ್ಯೂಷನ್ ಅಂತಂದರೆ ಮಾಲಿನ್ಯ. ಕಾನ್ಸಂಟ್ರೇಟ್ ಅಂದರೆ ಕೇಂದ್ರೀಕರಿಸಿ ಅಥವಾ ಕೇಂದ್ರೀಕರಿಸುವುದು. ಬಯೋಡಿಗ್ರೇಡೇಬಲ್ ಅಂತಂದರೆ ಜೈವಿಕ ವಿಘಟನೆ ಆಗುವುದು. ಜೈವಿಕ ವಿಘಟನೆ ಅಂತಂದರೆ ಒಂದು ವಸ್ತುವನ್ನು ನಾವು ಮಣ್ಣಿನಲ್ಲಿ ಎಸೆದ್ವಿ ಅಂತಂದ್ರೆ ಅಲ್ಲಿ ಇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಹುಟ್ಕೊಂಡು ಅದು ಮಣ್ಣಿನಲ್ಲಿ ಕರಿಗೆ ಹೋಗ್ತೈತಿ, ಅಂತಂದ್ರೆ ಮಣ್ಣಿನಲ್ಲಿ ಮಿಶ್ರಿತ ಆಗ್ತೈತಿ. ಸೊ ಆ ಒಂದು ಪ್ರಕ್ರಿಯೆಗೆ ಏನಂತೇವೆ ನಾವು ಬಯೋಡಿಗ್ರೇಡೇಬಲ್ ಅಂತ ಹೇಳ್ತೀವಿ. ಅದೇ ರೀತಿ ನಾನ್ ಬಯೋಡಿಗ್ರೇಡೇಬಲ್ ಅಂತಂದ್ರೆ ಜೈವಿಕ ವಿಘಟನೆ ಆಗದ ಅಂತಂದ್ರೆ ಒಂದು ವಸ್ತುವನ್ನು ನಾವು ಮಣ್ಣಿನಲ್ಲಿ ಒಗೆದ್ವಿ ಅಂತಂದ್ರೆ ಆ ವಸ್ತುವಿನಲ್ಲಿ ಯಾವುದೇ ರೀತಿಯಾದಂತಹ ಸೂಕ್ಷ್ಮಾಣುಜೀವಿಗಳು ಉತ್ಪತ್ತಿ ಆಗದೆ ಆ ವಸ್ತು ಅದೇ ರೀತಿ ಉಳಿದು ಬಿಡ್ತೈತಿ ಮಣ್ಣಿನ ಮೇಲೆ ಅಥವಾ ಮಣ್ಣಿನ ಒಳಗೆ. ಸೊ ಅದಕ್ಕೆ ನಾನ್ ಬಯೋಡಿಗ್ರೇಡೇಬಲ್ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳು ಇಲ್ಲಿವರೆಗೆ ನಾವು ಇವು ಕೆಲವೊಂದಿಷ್ಟು ನ್ಯೂ ವರ್ಡ್ಸ್ಗಳನ್ನ ನೋಡಿದ್ವಿ. ಈ ಎಲ್ಲ ನ್ಯೂ ವರ್ಡ್ಸ್ಗಳನ್ನ ನೀವು ನಿಮ್ಮ ನೋಟ್ಬುಕ್ದಲ್ಲಿ ಬರೆದಿಡ್ರಿ. ಆದಷ್ಟು ಇವುಗಳನ್ನ ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ನಾವು ಅವಾಯ್ಡ್ ಪ್ಲಾಸ್ಟಿಕ್ ಪಾಠವನ್ನು ತಿಳ್ಕೊಳ್ಳೋಣ. ಅವಾಯ್ಡ್ ಪ್ಲಾಸ್ಟಿಕ್ ಪಾಠದಲ್ಲಿ ಏನಿದೆ? ಅವಾಯ್ಡ್ ಪ್ಲಾಸ್ಟಿಕ್ಸ್ ಅಂತಂದರೆ ಪ್ಲಾಸ್ಟಿಕ್ಕನ್ನು ತ್ಯಜಿಸುವುದು. ನೋಡ್ರಿ ಅದರ ಅರ್ಥ ಏನೇನು ಇದೆ ಅನ್ನೋದನ್ನು ತಿಳ್ಕೊಂತ ಹೋಗೋಣ. ಫಸ್ಟ್ ಲೈನ್, ಇಟ್ ಈಸ್ ಟೈಮ್ ಟು ಸೇ ನೋ ಟು ಪ್ಲಾಸ್ಟಿಕ್ ಅಂತಂದರೆ ಈಗ ಸಮಯ ಬಂದಿದೆ ಏನಪ್ಪ ಅಂತಂದ್ರೆ ನೋ ಟು ಪ್ಲಾಸ್ಟಿಕ್ ಅಂತಂದರೆ ಪ್ಲಾಸ್ಟಿಕ್ ನಮಗೆ ಬೇಡ ಅನ್ನುವಂತಹ ಸಮಯ ಬಂದುಬಿಟ್ಟಿದೆ. ಓಕೆ, ಪ್ಲಾಸ್ಟಿಕ್ ಈಸ್ ನಾಟ್ ಎ ಸ್ಟ್ರೇಂಜ್ ಪ್ರಾಡಕ್ಟ್ ಟು ಎನಿವನ್. ಈ ಪ್ಲಾಸ್ಟಿಕ್ ಇರುವಂಥದ್ದು ನಮಗೆ ಅಪರಿಚಿತವಾಗಿರ್ತಕ್ಕಂಥದ್ದಲ್ಲ, ಎಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥದ್ದು ಒಂದು ವಸ್ತುವಾಗಿದೆ. ಇಟ್ ಈಸ್ ಎವ್ರಿವೇರ್ ಇನ್ ದ ಪ್ರೆಸೆಂಟ್ ವರ್ಲ್ಡ್ ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಈ ವಸ್ತು ಇರುವಂಥದ್ದು ಜಗತ್ತಿನಲ್ಲಿ ಎಲ್ಲ ಕಡೆ ನಮಗೆ ಸಿಗುವಂಥ ವಸ್ತು ಆಗಿದೆ. ಆಮೇಲೆ ಈ ವಸ್ತು ನಮ್ಮ ಜೀವನದ ಒಂದು ಭಾಗ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಲೆಕ್ಸಾಂಡರ್ ಪಾರ್ಕ್ಸ್ ಕ್ರಿಯೇಟೆಡ್ ದ ಫಸ್ಟ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್. ಅಲೆಕ್ಸಾಂಡರ್ ಪಾರ್ಕ್ಸ್ ಅನ್ನುವಂತಹ ವ್ಯಕ್ತಿ ಮೊಟ್ಟ ಮೊದಲನೇದಾಗಿ ಪ್ಲಾಸ್ಟಿಕ್ಕನ್ನು ತಯಾರಿಸಿದರು. ಹಿ ಡೆಮಾನ್ಸ್ಟ್ರೇಟೆಡ್, ಅವರು ಅದನ್ನು ಪ್ರದರ್ಶಿಸಿದರು. ಎಲ್ಲಿ? ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇತ್ತು, ಲಂಡನ್ದಲ್ಲಿ ಒಂದು ಅಂತಾರಾಷ್ಟ್ರೀಯ ಪ್ರದರ್ಶನ ಇತ್ತು. ಅಲ್ಲಿ ಅವರು ಈ ಪ್ಲಾಸ್ಟಿಕ್ಕನ್ನು ಪ್ರದರ್ಶಿಸಿದರು. ಅದಕ್ಕೆ ಅವರು ಒಂದು ಹೆಸರನ್ನು ಕೊಟ್ಟರು. ಹಿ ನೇಮ್ಡ್ ಇಟ್ ಆ್ಯಸ್ ಪಾರ್ಕ್ ಸೈನ್ ಅಂತೇಳಿ. ಓಕೆ, ಅವರು ಅದಕ್ಕೊಂದು ಹೆಸರಿಟ್ಟರು. ಆ ಪ್ಲಾಸ್ಟಿಕ್ಕಿಗೆ ಮೊಟ್ಟ ಮೊದಲನೇದಾಗಿ ಪ್ಲಾಸ್ಟಿಕ್ ಅಂತೇಳಿ ಕರಿತಿದ್ದಿಲ್ಲ. ಅಲೆಕ್ಸಾಂಡರ್ ಪಾರ್ಕ್ಸ್ ಅದನ್ನು ಅವ್ರು ಕಂಡು ಹಿಡಿದಿದ್ದಕ್ಕೆ ಅವ್ರ ಹೆಸರಿನ ಮೇಲೇನೆ ಏನು ಮಾಡಿದರು, ಅದಕ್ಕೆ ಒಂದು ಹೆಸರಿಟ್ಟರು. ಏನಂತೇಳಿ? ಪಾರ್ಕ್ ಸೈನ್ ಅಂತೇಳಿ. ಓಕೆ, ಪಾರ್ಕ್ ಸೈನ್ ಅಂತೇಳಿ ಆ ಒಂದು ವಸ್ತುವಿಗೆ ಹೆಸರಿಟ್ಟರು. ಆ ವಸ್ತುವೇ ಪ್ಲಾಸ್ಟಿಕ್ ಆಗಿತ್ತು. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡೋಣ. ದ ಕಾಮನ್ ಆ್ಯಂಡ್ ವೈಡ್ ಯೂಸ್ ಆಫ್ ಪ್ಲಾಸ್ಟಿಕ್ ಈಸ್ ಮೇನ್ಲಿ ಬಿಕಾಸ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ನೋಡ್ರಿ, ನಾವು ಕಾಮನ್ ಆಗಿ ಮತ್ತು ಬಹಳ ಹೆಚ್ಚಾಗಿ ಈ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇದು ಇನ್ಎಕ್ಸ್ಪೆನ್ಸಿವ್ ಆಗಿದೆ. ಇನ್ಎಕ್ಸ್ಪೆನ್ಸಿವ್ ಅಂತಂದ್ರೆ ಕಡಿಮೆ ರೊಕ್ಕದಲ್ಲಿ ಸಿಗುವಂತಹ ವಸ್ತು ಆಗಿರುವ ಕಾರಣದಿಂದ ಎಲ್ಲರೂ ನಾವೇನು ಮಾಡ್ತೀವಿ, ಕಾಮನ್ ಆಗಿ ಆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ. ಹೌದಿಲ್ಲ? ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಇಟ್ ಈಸ್ ಈಸಿ ಟು ಮೇಕ್. ಇದು ಬಹಳ ದಿವಸದವರೆಗೆ ಬರುವಂತಹ ಒಂದು ವಸ್ತು ಆಗಿದೆ. ಆದ್ದರಿಂದ ಇದನ್ನು ನಾವು ಈಸಿಯಾಗಿಯೂ ಸಹ ಮಾಡಬಹುದು, ತಯಾರಿಸಬಹುದು. ಆದ್ದರಿಂದ ಕಾಮನ್ ಆಗಿ ನಮಗೆ ಇದು ಸಿಗುವಂಥ ಒಂದು ವಸ್ತುವಾಗಿದೆ. ದಿಸ್ ಸಬ್ಸ್ಟ್ಯಾನ್ಸ್ ಅಂತಂದರೆ ಈ ವಸ್ತು ಕ್ಯಾನ್ ಬಿ ಮೌಲ್ಡೆಡ್ ಇನ್ ಟು ಎನಿ ಫಾರ್ಮ್ ಬೈ ಹೀಟಿಂಗ್ ಆ್ಯಂಡ್ ಇಟ್ ಕ್ಯಾನ್ ಬಿ ರಿಟೈನ್ಡ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫಾರ್ಮ್ ವೆನ್ ಕೂಲ್ಡ್. ನೋಡ್ರಿ, ಏನಪ್ಪ ಅಂತಂದ್ರೆ ಈ ವಸ್ತುವನ್ನು ನಾವು ಈ ವಸ್ತುವಿಗೆ ಯಾವುದೇ ರೂಪವನ್ನು ಕೊಡಬಹುದು. ಯಾವ ರೀತಿ ಯಾವುದೇ ರೂಪ ಕೊಡಬಹುದು? ಆ ಪ್ಲಾಸ್ಟಿಕ್ಕನ್ನು ಹೀಟ್ ಮಾಡಿ, ಆಮೇಲೆ ಹೀಟ್ ಮಾಡಿದಾಗ ಅದಕ್ಕೊಂದು ರೂಪ ಕೊಡ್ತೇವಲ್ಲ, ಆವಾಗ ರೂಪ ಕೊಟ್ಟ ಮೇಲೆ ಆ ಪ್ಲಾಸ್ಟಿಕ್ ಹೀಟ್ ಆಗಿದ್ದು ತಣ್ಣಗಾದ್ಮೇಲೆ, ಕೂಲ್ ಆದಮೇಲೆ ಏನಪ್ಪ ಅಂತಂದ್ರೆ ಒಂದು ವಸ್ತುವಾಗಿ ತಯಾರಾಗ್ತೈತಿ. ಈಗ ಉದಾಹರಣೆಗೆ ನಾವು ಗ್ಲಾಸ್ ಇರುವಂಥದ್ದು ಅದರ ಒಂದು ಶೇಪ್ನ ಬೇರೆ ಐತಿ, ಆಮೇಲೆ ಚೇರ್ ಶೇಪ್ ಬೇರೆನೇ ಐತಿ, ಬೇರೆ ಬೇರೆ ಈ ರೀತಿ ವಸ್ತುಗಳು ಇದಾವೆ. ಅವುಗಳನ್ನು ನಾವು ತಯಾರು ಮಾಡ್ಬೇಕಂತಂದ್ರೆ ಪ್ಲಾಸ್ಟಿಕ್ಕನ್ನು ಏನು ಮಾಡ್ತಾರೋ, ಹೀಟ್ ಮಾಡಿ ಅದಕ್ಕೊಂದು ರೂಪ ಕೊಡ್ತಾರೋ. ಆಮೇಲೆ ಅದು ತಣ್ಣಗಾದ್ಮೇಲೆ ಏನಾಗ್ತೈತಿ, ಆ ಒಂದು ವಸ್ತು ತಯಾರಾಗ್ತೈತಿ. ಸೊ ಈ ರೀತಿ ನಾವು ಪ್ಲಾಸ್ಟಿಕ್ಕನ್ನು ಉಪಯೋಗಿಸಿ ತರಹದ ವಸ್ತುಗಳನ್ನು ತಯಾರಿಸ್ತೇವೆ. ಇಟ್ ಕ್ಯಾನ್ ಬಿ ಮೇಡ್ ಇನ್ ಟು ಥಿನ್ ಆ್ಯಂಡ್ ಲೈಟ್ ಮಟೀರಿಯಲ್ ವಿಚ್ ಈಸ್ ನೌ ವೈಡ್ಲಿ ಯೂಸ್ಡ್
ಟು ಮೇಕ್ ಹಾರ್ಡ್ ಆ್ಯಂಡ್ ಡಿಸ್ಪೋಸೇಬಲ್ ಕ್ಯಾರಿ ಬ್ಯಾಗ್ಸ್ ಆರ್ ಪ್ಯಾಕಿಂಗ್ ಮಟೀರಿಯಲ್ಸ್. ನೋಡಿರಿ, ಇದರಿಂದ ನಾವು ಏನೇನು ಮಾಡ್ತೀವಪ್ಪ ಅಂತಂದರೆ ಬಹಳ ಥಿನ್ ಆಗಿರುವಂಥದ್ದು, ಬಹಳ ತೆಳ್ಳಗಾಗಿರ್ತಕ್ಕಂಥ ವಸ್ತುಗಳನ್ನು ತಯಾರು ಮಾಡ್ತೀವಿ. ಆಮೇಲೆ ಬಹಳ ಲೈಟ್ ಆಗಿರ್ತಕ್ಕಂಥ ವಸ್ತುಗಳನ್ನು ತಯಾರು ಮಾಡ್ತೀವಿ. ಲೈಟ್ ಅಂತಂದ್ರೆ ಬಹಳ ಹಗುರವಾಗಿರುವಂಥ ವಸ್ತುಗಳನ್ನು ಸಹ ತಯಾರು ಮಾಡ್ತೀವಿ. ಸೊ ಈ ರೀತಿ ನಾವು ವಸ್ತುಗಳನ್ನು ತಯಾರು ಮಾಡುವುದರಿಂದ ಎಲ್ಲಿ ಬೇಕಾದಲ್ಲಿ ಏನಪ್ಪ ಅಂತಂದ್ರೆ ಇವುಗಳನ್ನು ಡಿಸ್ಪೋಸೇಬಲ್ ಮಾಡ್ತೀವಿ. ಅಂತಂದರೆ ಈಗ ಉದಾಹರಣೆಗೆ ಕ್ಯಾರಿ ಬ್ಯಾಗ್ಸ್ ನೋಡ್ರಿ, ಎಷ್ಟು ಹಗುರವಾಗಿರ್ತಕ್ಕಂಥ ಒಂದು ಏನಿದೆ ವಸ್ತು ಇದೆ, ಅದನ್ನು ನಾವು ಉಪಯೋಗಿಸಿ ಏನು ಮಾಡ್ತೇವೆ, ಎಸೆದು ಬಿಡ್ತೇವೆ, ಡಿಸ್ಪೋಸೇಬಲ್ ಮಾಡಿಬಿಡ್ತೇವೆ, ಎಲ್ಲಿ ಬೇಕಾದಲ್ಲಿ ಎಸಿತೇವೆ. ಸೊ ಅದು ಹಗುರವಾಗಿರೋದರಿಂದ ಅದು ಎಲ್ಲಿ ಬೇಕಾದಲ್ಲಿ ಹೋಗಿ ಬೀಳುವಂಥ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ 3ನೇ ಪ್ಯಾರಾಗ್ರಾಫ್, ದೀಸ್ ಕ್ವಾಲಿಟೀಸ್ ಕಾಸ್ ಥ್ರೆಟ್ ಟು ದ ಎನ್ವಿರಾನ್ಮೆಂಟ್. ನೋಡ್ರಿ, ಈ ರೀತಿ ಇರ್ತಕ್ಕಂಥ ಕ್ವಾಲಿಟಿ ಇರೋದರಿಂದ ಆ ಒಂದು ವಸ್ತು ಎನ್ವಿರಾನ್ಮೆಂಟ್ಗೆ, ನಮ್ಮ ಪರಿಸರಕ್ಕೆ ಒಂದು ಅಪಾಯಕಾರಿಯಾಗೈತಿ. ಹೌದಾ? ಆ್ಯಸ್ ಇಟ್ ಈಸ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್, ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ ಎವ್ರಿವೇರ್. ಇದು ನಮಗೆ ಬಹಳ ಕಡಿಮೆ ದುಡ್ಡಿನಿಂದ ಸಿಗೋದರಿಂದ, ಆಮೇಲೆ ಬಹಳ ಈಸಿಯಾಗಿ ಸಿಗೋದರಿಂದ ಏನಪ್ಪ ಅಂತಂದ್ರೆ ಎಲ್ಲ ಜನರು ಆ ಪ್ಲಾಸ್ಟಿಕ್ವನ್ನು ಎಲ್ಲಿ ಬೇಕಾದಲ್ಲಿ ಡಿಸ್ಪೋಸ್ ಮಾಡ್ತಾರೆ, ಎಲ್ಲಿ ಬೇಕಾದಲ್ಲಿ ಎಸೆತಾರೆ. ಅದೇ ರೀತಿ ನೋಡ್ರಿ, ಈಗ ಬಂಗಾರ ಈಸಿಯಾಗಿ ಸಿಗುತ್ತಾ? ಸಿಗೋದಿಲ್ಲ. ಬಂಗಾರವನ್ನು ಎಲ್ಲಿ ಬೇಕಾದಲ್ಲಿ ಎಸಿತೀವಿ? ಎಸೆಯಂಗಿಲ್ಲ. ಹೌದಾ? ಮತ್ತು ಅದ್ರ ರೇಟು ಏನಿರ್ತೈತಿ? ಬಹಳ ತುಟ್ಟಿ ಇರ್ತೈತಿ. ಆದ್ದರಿಂದ ಅದು ಎಲ್ಲಿ ಬೇಕಾದಲ್ಲಿ ಎಸೆಯಂಗಿಲ್ಲ. ಈಗ ಪ್ಲಾಸ್ಟಿಕ್ ಭಾಳ ಈಸಿಯಾಗಿ 8 ಆನೆ ಕೊಟ್ಟು ಅಂತಂದ್ರೆ ಅಥವಾ ₹1 ಕೊಟ್ಟು ಅಂತಂದ್ರೆ ನಮಗೇನು ಮಾಡ್ತೇವೆ, ಏನು ಮಾಡ್ತಾರೋ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗನ್ನು ಕೊಡ್ತಾರೆ ಒಂದು. ಸೊ ಅದನ್ನು ನಾವು ಯೂಸ್ ಮಾಡ್ತೇವೆ, ಇದೇನು ₹1 ಐತೆ ಅಂತ ಬಿಡು ಅಂತೇಳಿ ಒಂದ್ಸಲ ಯೂಸ್ ಮಾಡಿ ಅದನ್ನು ಮತ್ತೆ ನಾವು ಏನು ಮಾಡಿಬಿಡ್ತೇವೆ, ಪರಿಸರಕ್ಕೆ ಥ್ರೋ ಮಾಡಿಬಿಡ್ತೇವೆ, ಅಂದರೆ ಎಸೆದು ಬಿಡ್ತೇವೆ. Plastic stays on the Earth's surface for many centuries, yet it is long lasting and is impossible to decompose. ಇದರ ಅರ್ಥ ಏನಪ್ಪ ಅಂತಂದ್ರೆ, ಪ್ಲಾಸ್ಟಿಕ್ಕನ್ನು ನಾವು ಯಾವಾಗ ಎಸಿತೇವಲ್ಲ, ಅದು ಭೂಮಿಯ ಮೇಲಿನ ಭಾಗದಲ್ಲಿ ಬಹಳಷ್ಟು ವರ್ಷದವರೆಗೆ, ಬಹಳಷ್ಟು ನೂರಾರು ವರ್ಷದವರೆಗೆ ಅದು ನಾವು ಹೆಂಗೆ ಎಸೆದಿರ್ತೇವೆ ಅದೇ ರೀತಿ ಉಳ್ಕೊಂಡ್ಬಿಡ್ತೈತಿ. ಇದು ಬಹಳ ದಿವಸದವರೆಗೆ ಭೂಮಿಯ ಸರ್ಫೇಸ್ದಲ್ಲಿ, ಭೂಮಿಯ ಮಣ್ಣಿನ ಮೇಲೆ ಉಳಿದು ಬಿಡ್ತೈತಿ. ಆಮೇಲೆ ಇದು ಡಿಕಾಂಪೋಸ್ ಆಗೋದಿಲ್ಲ. ಡಿಕಾಂಪೋಸ್ ಅಂತಂದ್ರೆ ಇದು ಕೊಳೆಯಂಗಿಲ್ಲ. ಸೊ ಕೊಳೆಯಂಗಿಲ್ಲ. ಅದರ ಸಲುವಾಗಿ ಏನಪ್ಪ ಅಂತಂದ್ರೆ ಭೂಮಿಯ ಮೇಲಿನ ಭಾಗದಲ್ಲಿ ಬಹಳಷ್ಟು ವರ್ಷದವರೆಗೆ ಇದು ಹಾಗೆಯೇ ಉಳಿದು ಬಿಡ್ತೈತಿ. ಇಟ್ ಅಲ್ಟಿಮೇಟ್ಲಿ, ಅಂತಿಮವಾಗಿ, ಕಾಸಸ್ ಎನಾರ್ಮಸ್ ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್. ಅಂತಿಮವಾಗಿ ಏನಪ್ಪ ಅಂತಂದ್ರೆ ಇದು ನಮ್ಮ ಪರಿಸರಕ್ಕೆ ಒಂದು ಅಪಾಯಕಾರಿ, ಅತಿ ಹೆಚ್ಚು ಅಪಾಯಕಾರಿ ಆಗಿರ್ತಕ್ಕಂಥ ಒಂದು ವಸ್ತುವಾಗಿದೆ. ಡ್ಯೂ ಟು ಮೈಗ್ರೇಷನ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ನೋಡ್ರಿ, ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಹಳ ಈಸಿಯಾಗಿ ಹೋಗ್ತೈತಿ. ಹೌದಾ? ಈಗ ನಾವು ಒಂದು ಪ್ಲಾಸ್ಟಿಕ್ಕನ್ನು ನಮ್ಮ ಮನೆ ಮುಂದೆ ಒಗೆದಿದ್ವಿ ಅಂತಂದ್ರೆ ಅದು ಬೇರೆಯವ್ರ ಮನೆ ಮುಂದೆ ಹೋಗಿ ಗಾಳಿಯಿಂದ ಹಾರಿ ಹೋಗಿ ಬಿದ್ದಿರ್ತೈತಿ. ಸೊ ಈ ರೀತಿ ಇರ್ತಕ್ಕಂಥ ಒಂದು ಇದು ಇರೋದರಿಂದ ಬಿಗ್ ಸಿಟೀಸ್ ಒಳಗೆ, ದೊಡ್ಡ ದೊಡ್ಡ ನಗರ ಪ್ರದೇಶ ಒಳಗೆ ಇದರ ಒಂದು ಪೊಲ್ಯೂಷನ್ ಇರ್ತಕ್ಕಂಥದ್ದು, ಪ್ಲಾಸ್ಟಿಕ್ಕದ ಒಂದು ಮಾಲಿನ್ಯ ನಾವು ಬಹಳ ಅತಿ ಹೆಚ್ಚಾಗಿ ನೋಡಬಹುದು. ಎಲ್ಲಿ? ಬಿಗ್ ಸಿಟೀಸ್ ಒಳಗೆ. When these are thrown after use, they remain in the soil in the same form as they are non-biodegradable. ನಾವು ಯಾವ ರೀತಿ ಆ ಪ್ಲಾಸ್ಟಿಕ್ಕನ್ನು ಭೂಮಿ ಮೇಲೆ ಒಗೆದಿರ್ತೀವಿ, ಅದು ಭೂಮಿಯ ಮಣ್ಣಿನ ಮೇಲೆ non-biodegradable ಆಗಿ ಉಳಿದು ಬಿಡ್ತೈತಿ. ಅಂತಂದ್ರೆ ಜೈವಿಕ ವಿಘಟನೆ ಆಗದೆ ಹಾಗೆಯೇ ಆ ಪ್ಲಾಸ್ಟಿಕ್ ಉಳಿದು ಬಿಡ್ತೈತಿ. ಜೈವಿಕ ವಿಘಟನೆ ಅಂತಂದ್ರೆ ಕೊಳೆಯೋದಿಲ್ಲ. ಅಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಆಗಿರ್ಬೋದು, ಸೂಕ್ಷ್ಮಾಣುಜೀವಿಗಳಾಗಿರ್ಬೋದು, ಅಲ್ಲಿ ಹುಟ್ಕೊಳ್ಳೋದಿಲ್ಲ. ಆ ಪ್ಲಾಸ್ಟಿಕ್ದಲ್ಲಿ ಹುಟ್ಕೊಳ್ಳೋದೇ ಇರೋದರಿಂದ ಅದು ಕೊಳೆಯೋದಿಲ್ಲ. ಅದಕ್ಕೆ ನಾವು ನಾನ್ ಬಯೋಡಿಗ್ರೇಡೇಬಲ್ ಅಂತ ಹೇಳ್ತೇವೆ. ನಾವು ಹೆಂಗೆ ಎಸೆದಿರ್ತೇವೆ ಅದನ್ನು ಹಂಗೆ ಇರ್ತೈತಿ. ಈಗ ನೋಡ್ರಿ, ನಾವು ಕಾಗದವನ್ನು ಒಂದು ಸ್ವಲ್ಪ ತೆಗ್ಗವನ್ನು ತೆಗೆದು ಅಲ್ಲಿ ಕಾಗದವನ್ನು ಇಟ್ಟು ಅದನ್ನು ಒಂದು ತಿಂಗಳಾದಮೇಲೆ ತೆಗೆದು ನೋಡಿದ್ವಿ ಅಂತಂದ್ರೆ ಅಲ್ಲಿ ನಮಗೆ ಕಾಗದ ಸಿಗಂಗಿಲ್ಲ. ಯಾಕಂತಂದ್ರೆ ಆ ಕಾಗದ ಏನೋ ಆಗಿ ಬಿಟ್ಟಿರ್ತೈತಿ, ಮಣ್ಣಿನಲ್ಲಿ ಕೊಳೆತು ಬಿಟ್ಟು ಮಣ್ಣಿನಲ್ಲಿ ಸೇರ್ಕೊಂಡ್ಬಿಟ್ಟಿರ್ತೈತಿ. ಅದೇ ರೀತಿ ನಾವು ಆ ಪ್ಲಾಸ್ಟಿಕ್ಕನ್ನು ಮಣ್ಣಿನ ಒಳಗೆ ಇಟ್ವಿ ಅಂತಂದ್ರೆ, ನೀವು 100 ಅಲ್ಲ 1000 ವರ್ಷ ಆದಮೇಲೆನೂ ತೆಗೆದು ನೋಡಿದ್ರಿ ಅಂತಂದ್ರೆ ಅದು
ಹೇಗಿರ್ತೈತಿ ನಾವು ಹೆಂಗೆ ಇಟ್ಟಿರ್ತೀವಿ ಹಂಗೆ ನಾವು ಅದನ್ನು ಪಡಿತೀವಿ. ಸೊ ಆದ್ದರಿಂದ ಈ ರೀತಿ ಆಗಿರೋದರಿಂದ ಪ್ಲಾಸ್ಟಿಕ್ ನಮಗೆ ಬಹಳಷ್ಟು ಹಜಾರ್ಡಸ್ ಇದೆ, ಅಪಾಯಕಾರಿ ಇದೆ ನಮ್ಮ ಪರಿಸರಕ್ಕೆ ಅಂಥೇಳಿ ಇಲ್ಲಿ ಈ ಪಾಠದಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈಗ ನಾವು 1, 2 ಮತ್ತು 3ನೇ ಪ್ಯಾರಾಗ್ರಾಫದ ಅರ್ಥವನ್ನು ತಿಳ್ಕೊಂಡ್ವಿ. ಈಗ ಈ 3 ಪ್ಯಾರಾಗ್ರಾಫ್ಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವು, ಅವುಗಳನ್ನು ಸಹ ಇಲ್ಲಿ ನಾವು ಚರ್ಚೆಯನ್ನು ಮಾಡೋಣ. 1ನೇ ಪ್ರಶ್ನೆ, ಹೂ ಇನ್ವೆಂಟೆಡ್ ಪ್ಲಾಸ್ಟಿಕ್ವನ್ನು ಕಂಡು ಹಿಡಿದವ್ರು ಯಾರು ಅಂತ ಹೇಳಿದೆ. ಅದಕ್ಕೆ ಉತ್ತರ ಇಲ್ಲಿ ನಾ ಕೆಳಗೆ ಬರ್ದೇನೆ. ಏನು? ಅಲೆಕ್ಸಾಂಡರ್ ಪಾರ್ಕ್ಸ್ ಫಸ್ಟ್ ಇನ್ವೆಂಟೆಡ್ ದ ಪ್ಲಾಸ್ಟಿಕ್. ಅಲೆಕ್ಸಾಂಡರ್ ಪಾರ್ಕ್ಸ್ ಅನ್ನುವವರು ಮೊಟ್ಟ ಮೊದಲನೇದಾಗಿ ಪ್ಲಾಸ್ಟಿಕ್ವನ್ನು ಇನ್ವೆಂಟೆಡ್ ಮಾಡಿದರು, ಕಂಡು ಹಿಡಿದ್ರು. ನೆಕ್ಸ್ಟ್, ವಾಟ್ ಡಿಡ್ ಹಿ ನೇಮ್ ಇಟ್? ಅವರು ಅದಕ್ಕೆ ಆ ವಸ್ತುವಿಗೆ ಏನಂತ ಹೆಸರಿಟ್ಟರು? ಮೊಟ್ಟ ಮೊದಲನೇದಾಗಿ ಹಿ ನೇಮ್ಡ್ ದ ಪ್ಲಾಸ್ಟಿಕ್ ಆ್ಯಸ್ ಪಾರ್ಕ್ ಸೈನ್ ಅಂಥೇಳಿ ಅದಕ್ಕೆ ಮೊಟ್ಟ ಮೊದಲನೇದಾಗಿ ಹೆಸರನ್ನು ಇಟ್ಟರು. ಈ ಕ್ವಶನ್ ಆನ್ಸರ್ಗಳನ್ನು ನಿಮ್ಮ ನೋಟ್ಬುಕ್ದಲ್ಲಿ ಬರೆದಿಟ್ಕೊಳ್ರಿ. ಈಗ ಇನ್ನೊಂದು ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಅದರೊಳಗೆ ಯಾವ್ಯಾವ ಕ್ವಶನ್ಸ್ ಇದಾವೆ, ಆನ್ಸರ್ಸ್ ಹೇಗೆ ಬರಿಬೇಕು ಅನ್ನೋದನ್ನು ನೋಡೋಣ. 1ನೇದ್ದು, ವೈ ಡು ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ ಎವ್ರಿವೇರ್? ಎಲ್ಲ ಜನರು ಪ್ಲಾಸ್ಟಿಕ್ವನ್ನು ಎಲ್ಲಿ ಬೇಕಾದಲ್ಲಿ ಏಕೆ ಎಸಿತಾರಾ ಅಂತೇಳಿ ಕೇಳ್ಯಾರ. ಯಾಕೆ ಅನ್ನೋದನ್ನು ನಿಮಗೆ ಹೇಳಿನಿ ಪಾಠದಲ್ಲಿ, ಇಲ್ಲಿ ನೋಡೋಣ. ಪ್ಲಾಸ್ಟಿಕ್ ಈಸ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್ ಇನ್ ಎವ್ರಿ ಪ್ಲೇಸ್. ಆಫ್ಟರ್ ಯೂಸಿಂಗ್ ಇಟ್ ಪೀಪಲ್ ಡಿಸ್ಪೋಸ್ ಎವ್ರಿವೇರ್. ನಮಗೆ ಪ್ಲಾಸ್ಟಿಕ್ ಈಸಿಯಾಗಿ ಸಿಗುತ್ತದೆ, ಆಮೇಲೆ ಅದು ಕಡಿಮೆ ರೊಕ್ಕದಿಂದ, ಚೀಪಾಗಿ, ಕಡಿಮೆ ವೆಚ್ಚದೊಳಗೆ ನಮಗೆ ಆ ಪ್ಲಾಸ್ಟಿಕ್ ಸಿಗೋ ಕಾರಣದಿಂದ ಎಲ್ಲರೂ ಆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿ ಎಲ್ಲಿ ಬೇಕಾದಲ್ಲಿ ಎಸಿತಾರ. 2ನೇ ಪ್ರಶ್ನೆ, ಗಿವ್ ರೀಸನ್ ಫಾರ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ, ಪ್ಲಾಸ್ಟಿಕ್ ಸ್ಟೇಸ್ ಆನ್ ಅರ್ತ್ ಸರ್ಫೇಸ್ ಫಾರ್ ಮೆನಿ ಸೆಂಚುರೀಸ್ ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಇಟ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್. ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತಂದ್ರೆ ಪ್ಲಾಸ್ಟಿಕ್ ಮಾಲಿನ್ಯ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಆ ಪ್ಲಾಸ್ಟಿಕ್ಕನ್ನು ನಾವು ಎಸೆದಾಗ ಭೂಮಿಯ ಸರ್ಫೇಸ್ ಮೇಲೆ, ಭೂಮಿಯ ಮೇಲೆ ಅದು ಬಹಳ ವರ್ಷದವರೆಗೆ ಅದು ಏನಾಗ್ತೈತಿ, ಹಾಗೆಯೇ ಇರ್ತೈತಿ. ಆದ್ದರಿಂದ ಇದು ಲಾಂಗ್ ಲಾಸ್ಟಿಂಗ್ ಆಗಿದೆ, ಆಮೇಲೆ ಇದು ಡಿಕಂಪೋಸ್ ಆಗೋದಿಲ್ಲ, ಅಂತಂದರೆ ಇದು ಕೊಳೆಯೋದಿಲ್ಲ, ಜೈವಿಕ ವಿಘಟನೆ ಆಗೋದಿಲ್ಲ. ಆದ್ದರಿಂದ ಪ್ಲಾಸ್ಟಿಕ್ ಮಾಲಿನ್ಯ ಆಗುತ್ತದೆ ಅಂಥೇಳಿ ಬರಿಬೇಕು. ನೆಕ್ಸ್ಟ್ 3ನೇ ಪ್ರಶ್ನೆ, ವೇರ್ ಈಸ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಸೀನ್ ಮೋರ್? ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಾವು ಹೆಚ್ಚಾಗಿ ಎಲ್ಲಿ ನೋಡಬಹುದು, ಎಲ್ಲಿ ಕಾಣಬಹುದು ಅಂತ ಕೇಳ್ಯಾರ. ಸೊ 3ನೇ ಪ್ರಶ್ನೆಗೆ ಉತ್ತರ, ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಸೀನ್ ಮೋರ್ ಇನ್ ಬಿಗ್ ಸಿಟೀಸ್. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಾವು ದೊಡ್ಡ ನಗರದಲ್ಲಿ ಬಹಳಷ್ಟು ನೋಡಬಹುದು ಅಂಥೇಳಿ ಬರಿಬೇಕು. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವೇರ್ ಡಸ್ ದ ಪ್ಲಾಸ್ಟಿಕ್ ಸೋ ಡಿಸ್ಪೋಸ್ಡ್ ರಿಮೇನ್? ಅಂತಂದರೆ ಪ್ಲಾಸ್ಟಿಕ್ ಎಲ್ಲಿ ಡಿಸ್ಪೋಸ್ ಆಗಿ ಇರ್ತೈತಿ ಅಂತ ಕೇಳ್ಯಾರ. ಅಂತಂದ್ರೆ ಡಿಸ್ಪೋಸ್ ಅಂತಂದ್ರೆ ಇರುವುದು, ನಾವು ಯಾವ ರೀತಿ ಒಗೆದಿರ್ತೇವಲ್ಲ ಅದೇ ರೀತಿ ಅದು ರಿಮೈನಿಂಗ್ ಆಗಿ ಇರುವುದು. ಎಲ್ಲಿರ್ತೈತಿ ಅದು ಅಂತ ಕೇಳ್ಯಾರ. ಆನ್ ದ ಸರ್ಫೇಸ್ ಆಫ್ ದ ಸಾಯಿಲ್ ಪ್ಲಾಸ್ಟಿಕ್ ಡಿಸ್ಪೋಸ್ಡ್ ರಿಮೇನ್. ಅಂತಂದರೆ ನಾವು ಏನು ಪ್ಲಾಸ್ಟಿಕ್ವನ್ನು ಒಗೆದಿರ್ತೇವಲ್ಲ ಆ ಪ್ಲಾಸ್ಟಿಕ್ಕು ಮಣ್ಣಿನ ಮೇಲೆ, ಅಂತಂದರೆ ಸಾಯಿಲ್ ಅಂತಂದರೆ ಮಣ್ಣು, ಆ ಮಣ್ಣಿನ ಮೇಲೆ ಡಿಸ್ಪೋಸ್ ಆಗದೆ ಅದೇ ರೀತಿ ಉಳಿದು ಬಿಟ್ಟಿರ್ತೈತಿ ಅಂಥೇಳಿ 4ನೇ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿಟ್ಕೊಡ್ರಿ. ಈ ವಿಡಿಯೋವನ್ನು ಲೈಕ್ ಮಾಡಿರಿ, ಆಮೇಲೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ವನ್ನು. ಆಮೇಲೆ ಇದೇ ರೀತಿ ವಿಡಿಯೋಸ್ಗಳನ್ನು ನೋಡಿರಿ, ಮನೆಯಲ್ಲಿಯೇ ಅಭ್ಯಾಸವನ್ನು ಮಾಡಿರಿ. ಓಕೆ, ಸೊ ಎಲ್ಲರಿಗೂ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಜೈ ಹಿಂದ್.